ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಪ್ರಥಮ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿಪಿ ನಾಗರಾಜ್ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ಮುಜರಾಯಿ ಇಲಾಖೆ ಎ ಗ್ರೇಡ್ ಮಾನ್ಯತೆ ಹೊಂದಿರುವ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಾಲಯದ ಅಭಿವೃದ್ಧಿಗೆ ಈಗಾಗಲೇ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಮುಂದೆಯೂ ಭಕ್ತಾದಿಗಳು, ದಾನಿಗಳು ಹಾಗೂ ಸರ್ಕಾರದ ನೆರವು ಪಡೆದು ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಕರ್ನಾಟಕದಲ್ಲಿ ಪವಿತ್ರ ಯಾತ್ರೆ ಸ್ಥಳವಾಗಿ ಅಭಿವೃದ್ಧಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ದೇವಾಲಯದ ದರ್ಶನಕ್ಕಾಗಿ ಬರುವ ಭಕ್ತಾದಿಗಳಿಗೆ ಅಗತ್ಯ ಮೂಲ ಸೌಲಭ್ಯಗಳು ಕಲ್ಪಿಸಲು ಪ್ರಥಮ ಆದ್ಯತೆ ನೀಡಿ ಶುಭ ಸಮಾರಂಭಗಳು ಮತ್ತು ಇನ್ನಿತರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಕಲ್ಯಾಣ ಮಂಟಪ ಮತ್ತು ಯಾತ್ರಿ ನಿವಾಸವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಆದ್ಯತೆ ನೀಡುವುದಾಗಿ ಹೇಳಿದರು. ದೇವಾಲಯದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಈಗಾಗಲೇ ಕೆಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗೆ ಪೂರಕ ಯೋಜನೆಗಳು ರೂಪಿಸಿ ಹಂತ ಹಂತವಾಗಿ ಅನುಷ್ಠಾನಗೊಳಿಸುವ ಕಾರ್ಯ ಮಾಡುವ ಜೊತೆಗೆ ಭಕ್ತಾದಿಗಳ ಸಹಕಾರ ಪಡೆದು ರಥೋತ್ಸವಕ್ಕೆ ಬೃಹತ್ ಗಾತ್ರದ ರಥ ತಯಾರಿಸಿ ಕಲ್ಯಾಣಿಯನ್ನು ಅಭಿವೃದ್ಧಿಗೊಳಿಸಲಾಗುವುದು ಎಂದರು. ಈ ಸಮಿತಿಗೆ ನಾನು ಸುಮಾರು ಸಲ ನನಗೆ ಒತ್ತಡ ಬಂತು, ನೀವು ತಲಕಾಯಲಪೇಟೆ ದೇವಸ್ಥಾನ ಸಮಿತಿಗೆ ನೀವು ಬನ್ನಿ, ನಿಮ್ಮ ಹೆಸರು ಕೊಡ್ತೀವಂತ. ಇಲ್ಲೆಲ್ಲ ನಾನು ನಮ್ಮ ಹುಡುಗನೆಲ್ಲ ಪ್ರಪೋಸಲ್ ಮಾಡ್ತಾ ಇದ್ದೆ, ಶ್ರೀರಂಗಪ್ಪನ ಮಾಡಿ, ಇಲ್ಲ ನಮ್ಮ ಹುಡುಗಿನ ಮಾಡಿ, ಬೇರೆಯವ್ರು ಮಾಡಿ. ಯಾಕಂದರೆ ಅಲ್ಲಿ ದೇವ್ರದ್ದು ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ, ಪವಿತ್ರವಾದ ದೇವಸ್ಥಾನ. ದೇವ್ರ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಆಸಕ್ತಿ ಇರಬೇಕು. ಸುಮ್ಮನೆ ನಾವು ನಾಮಕಾಸ್ತಿಗೆ ಬಂದು ಹೆಸರು ಹಾಕ್ಕೊಂಡು ನಾವು ಇಲ್ಲಿ ಬಂದು ಇರೋದು ನಮ್ಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಮ್ಮದೇ ಒಂದು ಕಾರ್ಯಗಳಿತ್ತು, ನಮ್ಗೆ ಆಸಕ್ತಿ ಇರಲಿಲ್ಲ. ಆದರೆ ಅಶ್ವಥ್ ರೆಡ್ಡಿ ಇದರಲ್ಲಿ ಬಹಳ ಮುಖ್ಯ ಪಾತ್ರ ಅವ್ರದ್ದು. ನಮ್ಮನ್ನು ಪ್ರೇರೇಪಿಸಿದ್ರು, ಇಲ್ಲ ಇಷ್ಟು ದಿನ ನೀವು ಇರಲಿಲ್ಲ, ದೇವ್ರ ಕೆಲಸಕ್ಕೆ ಬರಲೇಬೇಕು, ನೀವು ಸಮಿತಿಯಲ್ಲಿ ಇರಲೇಬೇಕಂದಾಗ ನನಗೆ ಎಲ್ಲ ಒಂದು ಸ್ವಲ್ಪ ಅಲ್ಲಿ ಟಚ್ ಆಯಿತು. ಆಗಲಿ ನಮಗೂ ವಯಸ್ಸಾಗ್ತಾ ಬರ್ತಾ ಇದೆ, ದೇವ್ರ ಸೇವೆ ಒಂದು ಮಾಡೋಣ, ಒಂದು ಸಂಕಲ್ಪ ಬಂತು. ಸಭೆಯಲ್ಲಿ ದೇವಾಲಯದ ಸಮಿತಿ ಮಾಜಿ ಅಧ್ಯಕ್ಷ ರಾಯಪ್ಪನಹಳ್ಳಿ, ಅಶ್ವತ್ಥನಾರಾಯಣ ರೆಡ್ಡಿ, ಸಿ ಸೀತಾರಾಮ್, ಮಾದೇನಹಳ್ಳಿ ರವಿ, ಮಂಜುಳಾ, ಡಿ ಶ್ರೀನಿವಾಸ್ ರೆಡ್ಡಿ, ರಾಧಮ್ಮ, ಪ್ರಧಾನ ಅರ್ಚಕ ರಾಮಾನುಜ ಭಟ್ಟಾಚಾರ್ಯ, ಪಾರುಪತ್ತೆದಾರ ಸುನಿಲ್ ಕುಮಾರ್ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.